ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಮೀಶೋದು ವೆಸ್ಟರ್ನ್ ಡ್ರೆಸ್ ಬಗ್ಗೆ ನಾನು ತೋರಿಸಿದೆ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ಬ್ಯಾಗು ಇನ್ನೂ ಜ್ಯುವೆಲರ್ಸ್ ಬರೋದಿದೆ, ಅದು ಬಂದಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಈ ಸರಿ ಬ್ಯಾಗ್ಸ್ಗಳೆಲ್ಲ ಬಂದಿದೆ, ಸೊ ಹಾಗಾಗಿ ಬ್ಯಾಗ್ಗಳದ್ದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದರಲ್ಲೂ ನನಗೆ ಬ್ಯಾಗ್ಗಳು ಹ್ಯಾಂಡ್ ಬ್ಯಾಗ್ಸ್ ಅಂತೂ ತುಂಬ ಇಷ್ಟ. ಕೆಲವ್ರಿಗೆ ಬಟ್ಟೆ ಇಷ್ಟ ಇರುತ್ತೆ, ಚಪ್ಪಲ್ಸು ಮತ್ತು ಅಥವಾ ಬ್ಯಾಗ್ಸ್ ಇಷ್ಟ ಇರುತ್ತೆ. ನನಗೆ ಬ್ಯಾಗ್ಸ್ ಅಂತ ತುಂಬ ಇಷ್ಟ. ಸೊ ಹಾಗಾಗಿ ಈ ಸರಿ ಬ್ಯಾಗ್ಗಳೆಲ್ಲ ತರಿಸ್ಕೊಂಡಿದ್ದೀನಿ ಮೀಶೋದಿಂದ. ನನಗೆ ಫಸ್ಟ್ ಟೈಮು ಮೀಶೋದಿಂದ ಇವೆಲ್ಲ ಬ್ಯಾಗ್ ಅಂತೂ ಫಸ್ಟ್ ಟೈಮ್ ನಾನು ತರಿಸ್ಕೊಂಡಿದ್ದೆ ಈ ಸರಿ. ಸೊ ಹಾಗಾಗಿ ಮೀಶೋದಲ್ಲಿ ಫಸ್ಟ್ ಟೈಮ್ 800 ರೂಪೀಸ್ ಪರ್ಚೇಸ್ ಮಾಡ್ತಾ ಇದ್ದೀನಲ್ಲ, ಹೇಗೆ ಬರುತ್ತೋ ಏನೋ ಅಂತ ಇತ್ತು. ಆದರೆ ನಾನು ಈ ಸರಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಹಾಗಾಗಿ ಬನ್ನಿ ನೋಡೋಣ ಈಗ ಬ್ಯಾಗ್ಸ್ ಎಲ್ಲ ಹೇಗಿದೆ ಅಂತ ಒಂದೊಂದಾಗಿ ಈಗ ತೋರಿಸ್ತಾ ಹೋಗ್ತೀನಿ. ನೀವು ಮೀಶೋದಿಂದ ನೀವು ಸ್ವಂತ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಯಾವ ಬಂಡವಾಳ ಹಾಕಬೇಕು ಅಂತ ಇಲ್ಲ, ಅಥವಾ ಒಂದು ಶಾಪ್ ಇರಲೇಬೇಕು ಅಂತ ಏನಿಲ್ಲ. ಏನೋ ಮನೇಲೇ ಕೂತ್ಕೊಂಡು ರೀಸೇಲ್ ಮಾಡ್ಕೊಬೋದು. ಸೊ ಅದು ಒಳ್ಳೆ ಬಿಸ್ನೆಸ್ ಅನ್ಕೊಳ್ತೀನಿ ನಾನು, ಮನೇಲೆ ಕೂತ್ ಮಾಡೋ ಅಂಥವ್ರಿಗೆ. ಬನ್ನಿ ಈಗ ಬ್ಯಾಗ್ಗಳು ತೋರಿಸ್ತೀನಿ. ನಂಗಂತೂ ತುಂಬ ಖುಷಿ ಆಗ್ತಿದೆ ಬ್ಯಾಗ್ಗಳು ತೋರ್ಸಕ್ಕೆ. ಇದು ಫಸ್ಟ್ ಒನ್, ಇದು ಬ್ಯಾಗ್. ಸಾರಿ, ಇದು ಬ್ಯಾಗ್ ಅಲ್ಲ, ಇದು ಪರ್ಸ್ ಅಂತ ಹೇಳ್ಬೋದು. ನೀವು ಯಾವ ತರ ಬೇಕಾದ್ರೂ ಇದು ಹಾಕೊಬಹುದು. ಇದನ್ನ ನೋಡಿ, ಇದು ಈಗ ಹಾಕೊಂಡು ಈ ತರ ಕೂಡ ಹಾಕೊಬಹುದು. ಅಂದ್ರೆ ಇದು ನಾನು ತಗೊಂಡಿರೋದು ಅಂದ್ರೆ ತುಂಬಾ ಯೋಚನೆ ಮಾಡಿ ತಗೊಂಡಿದ್ದ. ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಈ ತರದ್ದು ನಾನು ಬ್ಯಾಗ್ ಆಕ್ಚುಲಿ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ನಾನು ಒಂದು ಪಾದಯಾತ್ರೆ ಹೋಗೋದಿದೆ, ಹಾಗಾಗಿ ಅದಕ್ಕೆ ಯೂಸ್ ಆಗುತ್ತೆ. ಅಂದರೆ ನಾನು ತುಂಬ ಏನು ಹೋಗಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಾಗಾಗಿ ಅದಕ್ಕೆ ಯೂಸ್ ಆಗುತ್ತೆ ಅಂತ ಅದೊಂದಕ್ಕೋಸ್ಕರ ತಗೊಂಡಿದ್ದೀನಿ. ಆದರೆ ಇದೇ ಥರದ್ದು ನೀವು ಇನ್ನೂ ಚೆನ್ನಾಗಿರೋದು ತಗೊಬೋದು. ಬಟ್ ನಾನು ಇದಕ್ಕೆ ತುಂಬ ಕ್ವಾಲಿಟಿದು ನಾನು ನೋಡೋಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಒನ್ ಟೈಮ್ ಅಷ್ಟೇ ಹೋಗೋಕ್ಕೆ ಬರೋಕ್ಕೆ ಬೇಕಾಗಿತ್ತು. ಹಾಗಾಗಿ ಕೆಲವರು ಜಾಗಿಂಗ್ ಮಾಡ್ತಾ ಇರ್ತಾರೆ ಅಥವಾ ವಾಕಿಂಗ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಸೈಡ್ ಬ್ಯಾಗ್ ಹಾಕ್ಕೊಂಡು ಹಾಕೋಕ್ಕಾಗಲ್ಲ, ಅಥವಾ ಕೈಯಲ್ಲಿ ವ್ಯಾಲೆಟ್ ಇಟ್ಕೊಂಡು ಅಥವಾ ಪರ್ಸ್ ಇಟ್ಕೊಂಡು ಕೂಡ ನಾವು ಜಾಗಿಂಗ್ ಆಗಲಿ ವಾಕ್ ಆಗಲಿ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೆ ಆಪ್ಷನ್ ಅಂತ ಅಂದ್ಕೊಳ್ತೀನಿ. ಇದು ಅಂದರೆ ಎಷ್ಟು ಬೇಕಾಗುತ್ತೆ ವಾಕಿಂಗಿಗೆಲ್ಲ, ಏನೋ ಒಂದು ಪರ್ಸ್ ಬೇಕಾಗ್ಬೋದು. ಒಂದೇ ಒಂದು ಜಿಪ್ ಇರೋದು, ಇದೇ ಜಿಪ್ಪಿಗೆ ಇದರೊಳಗಡೆ ಒಂದು ಪರ್ಸ್ ಇಟ್ಕೊಬೋದು, ಒಂದು ಫೋನು. ಮೇನ್ ಬೇಕಾಗಿರೋದು ವಾಕಿಂಗ್ ಆಗಲಿ ಜಾಗಿಂಗ್ ಆಗಲಿ ಇಷ್ಟೇ ಅಲ್ಲ. ಸೊ ಹಾಗಾಗಿ ಅಷ್ಟಕ್ಕೆ ಮಾತ್ರ ಯೂಸ್ ಆಗೋ ಅಂಥದ್ದು. ಇದು ತುಂಬ ಚೆನ್ನಾಗಿದೆ ಮಾತ್ರ. ಇದು ನಂಗಂತೂ ತುಂಬ ಇಷ್ಟ ಆಯಿತು ಕೂಡ. ಈ ಪ್ರೈಸ್ ಕೂಡ ಇಲ್ಲೇ ಬರ್ತಾ ಇದೆ. ಆ ಪ್ರೈಸಿಗೆ ತಕ್ಕನಾಗಿದೆ ಮಾತ್ರ. ಆ ಪ್ರೈಸಿಗೆ ತುಂಬ ವರ್ತಿದೆ ಅಂತ ಅನ್ನಿಸ್ತಿದೆ ನನಗೆ. ಸೆಕೆಂಡ್ ಒನ್ ಇದು ನನಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಥ್ರೆಡ್ ವರ್ಕ್ ಇದೆ, ಮತ್ತೆ ಸುತ್ತ ಮಣಿಯಲ್ಲಿ ಡಿಸೈನ್ ಇದೆ, ಮತ್ತೆ ಹ್ಯಾಂಡಲ್ ಕೂಡ ಮಣಿದಿದೆ. ಇದಕ್ಕೆ ನಾವು ತುಂಬ ವೆಯ್ಟ್ ಹಾಕೋಕ್ಕಾಗಲ್ಲ ಅನ್ಕೊಂತೀನಿ. ಒಂದು ಮೊಬೈಲ್ ಇಟ್ಕೋಬಹುದು ಅಥವಾ ಕರ್ಚೀಫ್ ಒಂದು ಇಟ್ಕೊಬಹುದು, ಚಾಕ್ಲೇಟ್ಸ್ ಇಂಥವೆಲ್ಲ ಇಟ್ಕೋಬಹುದು. ಬಟ್ ನಾನು ಇದೇನಕ್ಕೆ ತಗೊಂಡಿದ್ದೀನಿ ಅಂದ್ರೆ, ಈಗ ಒಂದು ಮದುವೆಗೆ, ಫಂಕ್ಷನ್ಸ್ಗೆ, ಸ್ಯಾರೀಸ್ಗೆ, ಲೆಹಂಗಾ ಅಂಥದಕ್ಕೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಹಾಗಾಗಿ ಇದು ನನ್ನ ಮಗಳಿಗೋಸ್ಕರ ತಗೊಂಡೆ. ಯಾಕಂದ್ರೆ ಅದು ಪುಟ್ಟಿಗಿರುತ್ತಲ್ಲ, ಪುಟ್ಟಿಗೆ ಒಂದು ಲಂಗ ದಾವಣಿ ಹಾಕಿದಾಗ ಅದಕ್ಕೆ ಚೆನ್ನಾಗುತ್ತೆ, ಬೇಕಾಗುತ್ತೆ ಅಂತ ಹೇಳಿ, ಫೋಟೋಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವಳಿಗೆ ಅಂತ ತಗೊಂಡೆ. ತುಂಬಾ ಚೆನ್ನಾಗಿದೆ. ಇದು ಬಟ್ಟೆ ಕೂಡ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಥ್ರೆಡ್ ವರ್ಕ್ ಇದೆ, ಕಲರ್ಫುಲ್ ಆಗಿದೆ, ಮತ್ತೆ ಟ್ರೆಡಿಷನಲ್ ವೇರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದೊಂದು ತಗೊಂಡೆ. ಇದ್ರ ಕೂಡ ಪ್ರೈಸ್ ಕೂಡ ಇಲ್ಲೇ ಬರ್ತಾ ಇದೆ, ನೋಡ್ಬೋದು. ಮೊದಲು ಅಜ್ಜಿಯವರು ಎಲ್ಲಡ್ಕೆ ಚೀಲ ಅಂತ ಬರ್ತಿತ್ತು ಗೊತ್ತಾ, ಸೈಡಿಗೆ ಸಿಗಿಸ್ಕೊಳ್ಳೋ ಅಂಥದ್ದು. ಸೊ ಆ ಥರ ಇದೆ. ಇದೊಂದು ಸ್ವಲ್ಪ ಈಗ ತಕ್ಕನಾಗಿ ಟ್ರೆಡಿಷನಲ್ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಇದು ಮಕ್ಳಿಗೂ ತುಂಬ ಚೆನ್ನಾಗುತ್ತೆ. ನಾವು ಸ್ಯಾರಿಗೆಲ್ಲ ಚೆನ್ನಾಗಿ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತೀನಿ, ಯಾವಾಗಲೂ ಅದು ತೋರಿಸ್ತೀನಿ ಕೂಡ. ಮಣಿದಿ ಆಗಿರೋದ್ರಿಂದ ತುಂಬ ವೆಯ್ಟ್ ತಡೆಯಲ್ಲ, ಮಕ್ಳಿಗೆ ಚೆನ್ನಾಗಿರುತ್ತೆ. ಒಂದು ಪರ್ಸ್ ಇಟ್ಕೊಬೋದು, ದುಡ್ಡು ಮತ್ತು ಚೇಂಜ್ ಸ್ವಲ್ಪ ಇಟ್ಕೋಬೋದು. ಹಾಗಾಗಿ ತಗೊಂಡಿದ್ದೀನಿ. ತುಂಬ ಇಷ್ಟ ಆಯಿತು. ನಾನು ಇಷ್ಟು ಕಡಿಮೆದು ಮನೆಗೆ ಬಂದಾಗ ಹೇಗಿರುತ್ತಪ್ಪ ಏನು ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ. ನಾನು ಈ ಸರಿ ತರಿಸಿರೋದು ಯಾವುದು ಕೂಡ ನಾನು ಬ್ಯಾಗ್ಗಳಲ್ಲಿ ಎಕ್ಸ್ಚೇಂಜ್ ಆಗಲಿ ಅಥವಾ ರಿಟರ್ನ್ ಆಗಲಿ ನಾನು ಮಾಡಿಲ್ಲ. ಯಾಕಂದರೆ ಬಂದಿದ್ದ ತಕ್ಷಣ ಎಲ್ಲ ಇಷ್ಟ ಆಯಿತು ಆ ಪ್ರೈಸಿಗೆ. ಇದು ಥರ್ಡ್ ಒನ್, ಬ್ಲ್ಯಾಕ್ ಕಲರ್. ನನ್ನ ಹತ್ರ ಬ್ಲ್ಯಾಕ್ ಕಲರ್ ಆ್ಯಕ್ಚುಲಿ ಇಲ್ಲ. ಹೇಗಿದೆ ಇದೆಲ್ಲ ಸಿಂಪಲ್ ಆಗಿ ಶಾರ್ಟ್ ಡ್ರೆಸ್ ಹಾಕಿದಾಗ ಅಥವಾ ಹೊರಗಡೆ ಶಾಪಿಂಗ್ ಹೋದಾಗ ಅಂತಂಥ ಜಾಗಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಈ ಚಿಕ್ಕ ಸೈಜ್ ತಗೊಳ್ಳೋ, ನಾನು ಒಂದು ವಾಟರ್ ಬಾಟ್ಲ್ ಇಟ್ಕೊಳ್ಳೋ ಅಷ್ಟು ನಾನು ತಗೊಳ್ತಿದ್ದೆ. ಬಟ್ ಈ ಸರಿ ಇದು ತುಂಬ ಇಷ್ಟ ಆಯಿತು. ಬಟ್ ಇದು ಕಡಿಮೆ ಪ್ರೈಸ್ ಇತ್ತು. ಸೊ ಹಾಗಾಗಿ ಕಡಿಮೆ ಪ್ರೈಸಿಗೆ ವರ್ತಿದೆ ಅನ್ನಿಸ್ತು. ಸೊ ಹಾಗಾಗಿ ಈ ಬ್ಯಾಗ್ ತಗೊಂಡೆ. ಬಟ್ ಕಲರ್ ಬ್ಲ್ಯಾಕ್ ಇರಲಿಲ್ಲ ನನ್ನ ಹತ್ರ. ಇದು ಮಣಿಗಳಲ್ಲ, ಮಣಿ ತರ ಇರೋಂಥ ಡಿಸೈನ್. ಇದು ತುಂಬಾ ಚೆನ್ನಾಗಿದೆ. ಮೇಲೊಂದು ಟೈ ಮಾಡಿದ್ದಾರೆ ಒಂದು ಬಟ್ಟೆಯಿಂದ. ಬಟ್ ಒಂದು ಜಿಪ್ ಇದೆ. ಹಿಂಗ್ ಸೈಡ್ ಹಾಕೊಬೇಕು ಅಂದ್ರೆ ಹಾಕೋಬಹುದು, ಅಥವಾ ಸೈಡ್ ಇದೇ ತರ ಇಟ್ಕೊಂತೀನಿ ಅಂದ್ರೆ ಕೂಡ ಇಟ್ಕೋಬಹುದು. ಎರಡು ಸೈಡ್ ಕೂಡ ಜಾಗ ಇದೆ. ಅದರಲ್ಲಿ ಮತ್ತೆ ಇನ್ನೊಂದು ಜಿಪ್ ಇದೆ ಮಧ್ಯ. ಕ್ರೆಡಿಟ್ ಕಾರ್ಡು, ಆ ಕಾರ್ಡ್, ಈ ಕಾರ್ಡು, ಅಥವಾ 10 ರೂಪೀಸ್ ಚೇಂಜ್ ಏನು ಉಳಿದಿರುತ್ತೆ ಅದು ಕಾಯಿನ್ಸ್ ಎಲ್ಲ ಇಟ್ಕೋಬಹುದು. ಮತ್ತೆ ಚಿಕ್ಕ ಒಂದು 1/4 ಲೀಟರ್ದು ವಾಟರ್ ಬಾಟ್ಲ್ ಇಟ್ಕೊಬಹುದು. ನೆಕ್ಸ್ಟ್ ಒನ್ ಬಂದು ನನಗೆ ತುಂಬಾ ಇಷ್ಟವಾದ ಬ್ಯಾಗ್. ಈ ಬ್ಯಾಗ್ ತುಂಬಾ ಇಷ್ಟ ಆಯ್ತು. ನಾನು ಇದು ತುಂಬಾ ಟೈಮಿಂದ ತಗೋಬೇಕು ಈ ತರ ಅನ್ಕೊಂತಿದ್ದೆ. ಬಟ್ ನಾನು ಅಲ್ಲಿ ಹೋಗಿ ನೋಡಿದಾಗ ಹೊರಗಡೆ ಎಲ್ಲ ನಾನು ಚೆಕ್ ಮಾಡಿದ್ದೀನಿ, 1,500 ಸಾವಿರ ಎಲ್ಲ ಇತ್ತು. ಸೊ ಹಾಗಾಗಿ ಈ ಸರಿ ತಗೊಳ್ಳೋಣ ಮೀಶೋದಲ್ಲಿ. ಹೇಗಿದ್ರು ಬ್ಯಾಗ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಲ್ಲ, ತರಿಸ್ಕೊಳ್ಳೋಣ ಅಂತ ಹೇಳಿ ತರಿಸ್ಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ನೋಡಿ ಫೋಟೋದಲ್ಲಿ ಹೇಗಿದೆ ಅಂತ. ನಾನು ಫೋಟೋದಲ್ಲಿ ನೋಡಿದ್ರೆ ಇಷ್ಟು ದೊಡ್ಡದಿದೆ ಅನ್ಕೊಂಡಿರ್ಲಿಲ್ಲ.
ಫೋಟೋದಲ್ಲಿ ಒಂದಿಷ್ಟು ಚಿಕ್ಕದು ಅನ್ಕೊಂಡಿದೆ, ಇದು ನೋಡಿದ್ರೆ ಅದು 2 ಬಂದಿದೆ. ವಾಟರ್ ಬಾಟ್ಲ್ ಇಟ್ಕೊಂಡು 2 ಜೊತೆ ಬಟ್ಟೆ ಇಟ್ಕೊಂಡು ಕೂಡ ಮತ್ತೆ ನಮ್ಮ ಸಣ್ಣ ಸಣ್ಣ ಪರ್ಸ್ಗಳು ಅದು ಇದು ಇರುತ್ತಲ್ಲ ಎಲ್ಲ ಹಾಕೊಂಡು ಫ್ರೀಯಾಗಿ ಕ್ಯಾರಿ ಮಾಡ್ಬೋದು. ಬಟ್ ಅಷ್ಟು ಚೆನ್ನಾಗಿದೆ, ಡ್ರೆಸ್ಗೆ ಸ್ಯಾರೀಸಿಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ನಂಗಂತೂ ತುಂಬಾ ಇಷ್ಟವಾದದ್ದು, ತುಂಬಾ ಬರ್ತಿದೆ. ಇದ್ರ ಪ್ರೈಸ್ ಕೂಡ ಸೈಡಲ್ಲಿ ಬರ್ತಿದೆ, ಎಷ್ಟು ಅಂತ ನೀವು ನೋಡ್ಬೋದು. ಸ್ಟ್ಯಾಂಡರ್ಡ್ ಆಗಿ ಕಾಣಿಸಿದೆ ಇದು. ಈಗ ನಾವು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು, ಪ್ಯಾಂಟಿಗೆ ಇಟ್ಕೊಂಡು ಹೋಗ್ಬೋದು ಅಥವಾ ಸ್ಕರ್ಟಿಗೆ ಅಥವಾ ಸ್ಯಾರೀಸ್ಗೆ, ನೀವು ಏನಕ್ಕೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ತಗೋಗ್ಬೋದು, ಚೆನ್ನಾಗಿರುತ್ತೆ. ಹ್ಯಾಂಡ್ ಮೇಡ್ ಥರ ಇದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ನಾನು ಈ ಥರದ್ದು ಇನ್ನೂ ಒಂದು 4-5 ತೊಗೊಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಇದ್ದು, ಬಟ್ ಅಷ್ಟರೊಳಗೆ ಇಷ್ಟು ಶಾಪಿಂಗ್ ಮಾಡಾಗೋಗ್ಬಿಟ್ಟಿತ್ತು. ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ನೋಡಿ, ತುಂಬ ದೊಡ್ಡದು ಕೂಡ ಇದು. ಒಳಗೆ ಓಪನ್, ಇದಕ್ಕೆ ಜಿಪ್ ಇಲ್ಲ, ಯಾವುದೇ ಕೂಡ ಇದಕ್ಕೆ ಜಿಪ್ ಇಲ್ಲ, ಬಟನ್ ಇಲ್ಲ, ಡೈರೆಕ್ಟ್ ಹಾಗೇನೆ. ಬಟ್ ಇದರಲ್ಲಿ ಯಾವುದು ಬೀಳ ಅಂತ ಚಾನ್ಸ್ ಇಲ್ಲ, ಯಾಕಂದರೆ ಸೈಡ್ ತುಂಬ ಏನು ಓಪನ್ ಇಲ್ಲ, ಸೈಡ್ ಬರೀ ಮೇಲ್ ಮಾತ್ರ ಅಷ್ಟೇ. ಈಗ ಲಾಸ್ಟ್ ಒನ್ ಬ್ಯಾಗ್ ತೋರಿಸ್ತಾ ಇದ್ದೀನಿ. ಇದೇ ನಾನು ಮೀಶೋದಲ್ಲಿ ತಗೊಂಡಿರೋ ಅಂಥದ್ರಲ್ಲಿ ತುಂಬ ಜಾಸ್ತಿ ಕೊಟ್ಟು ತಗೊಂಡಿರೋ ಅಂಥದ್ದು. ಅದ್ರ ನೀವು ಅನ್ಕೊಂಡಿರ್ತೀರಿ ಇದಕ್ಕೆ ಎಷ್ಟಿರ್ಬೋದು ಅಂತ. ಇಲ್ಲಿ ಸೈಡಲ್ಲಿ ಅದ್ರ ಪ್ರೈಸ್ ಕೂಡ ಬರ್ತಾಯಿದೆ, ನೀವು ನೋಡ್ಬೋದು. ಇದೊಂದು ತೊಗೊಂಡಿದ್ದೀನಿ. ನನಗೆ ಬ್ಯಾಗ್ಗಳಲ್ಲಿ ಅದರಲ್ಲೂ ಟ್ರಾವೆಲ್ ಮಾಡೋ ಅಂಥ ಬ್ಯಾಗ್ಸ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಒಂದು ಕಡೆ ಹೋದ್ಮೇಲೆ ಅಯ್ಯೋ ಅದು ತಗೊಬರ್ಬೇಕಾಗಿತ್ತು, ಇದು ತಗೊಬರ್ಬೇಕಾಗಿತ್ತು ಅಂತ ನನಗೆ ಯೋಚನೆ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಎಲ್ಲ ಸಿಕ್ಕಿದ್ದೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ಈ ಬ್ಯಾಗಲ್ಲಿ ನೀವು ಒಂದು 2 ಜೊತೆ ಶೂ ಅಥವಾ ಸ್ಲಿಪ್ಪರ್ಸ್ ಏನಾದ್ರು ತುಂಬಿಕೊಂಡು ನೀವು 4 ಜೊತೆ ಬಟ್ಟೆ ಇಟ್ಕೊಂಡು 5-6 kg ಅಷ್ಟು ನೀವು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು, ಲಗೇಜ್ ಇಡ್ಬೋದು. ತುಂಬ ಚೆನ್ನಾಗಿದೆ. ಜಿಪ್ ಆಗಲಿ ಹ್ಯಾಂಡ್ ಆಗಲಿ ಇದಕ್ಕೆ ಸ್ಲಿಂಗ್ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಕೈಗೆ ಈ ಥರ ಹ್ಯಾಂಗ್ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು. ಮತ್ತು ಒಂದೇ ಒಂದು ಜಿಪ್ ಇದೆ. ನಾವು ಕೊಟ್ಟಿರೋಂಥ ದುಡ್ಡಿಗೆ ತುಂಬ ಬರ್ತಿದೆ. ಅಷ್ಟು ಚೆನ್ನಾಗಿದೆ, ಒಳ್ಳೆ ಫರ್ ಥರ ಇದೆ, ತುಂಬ ಸಾಫ್ಟ್ ಅನ್ಸುತ್ತೆ. ಸ್ಲಿಂಗ್ ಬೇರೆ ಕೊಟ್ಟಿರ್ತಾರೆ. ನೀವು ಆ ಥರ ಇಷ್ಟ ಇಲ್ಲ ಅಂದರೆ, ನಾನು ಜಾಸ್ತಿ ಆ್ಯಕ್ಚುಲಿ ನಾನು ಇದು ಯೂಸ್ ಮಾಡಲ್ಲ ಈ ಥರದ. ನಾನು ಯಾವಾಗಲೂ ಎಂಥ ದೊಡ್ಡ ಬ್ಯಾಗ್ ಆಗಲಿ ಚಿಕ್ಕ ಬ್ಯಾಗ್ಲಿ ಆಗಲಿ ಹಿಂಗೆ ಕೈಗೆ ಸಿಗಿಸ್ಕೊಬಿಡ್ತೀನಿ ಈ ಥರ. ಸೊ ನೀವು ಬೇಕು ಅಂತ ಹೇಳೋರು ನಿಮಗೆ ಕಂಫರ್ಟಬಲ್ ಆಗೋ ಥರ ಇದು ಹಾಕೊಬೋದು. ಅದ್ರ ಜೊತೆಗೆ ಇದು ಒಂದು ಪುಟ್ಟು ಪರ್ಸ್ ಬಂದಿದೆ. ಇದು ನನ್ನ ಮಗಳು ನನಗ ಅಂತ ಕೇಳ್ತಿತ್ತ, ಹ್ಞೂ ಅಂತ ಹೇಳಿದ್ದೀನಿ. ಬಟ್ ಇದು ನನಗೇನೆ ಇದೇ ಪ್ರೈಸ್ಗೆ, ಇಲ್ಲೇನು ಸೈಡಲ್ಲಿ ಬರ್ತಾಯಿದೆ ಅದೇ ಪ್ರೈಸ್ಗೆ ಈ ಬ್ಯಾಗ್ ಜೊತೆಗೆ ಇದಕ್ಕೆ ಪುಟ್ಟು ಪರ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ಒಂದು ಮೇಕಪ್ ಬ್ರಷ್ ಮತ್ತು ಕ್ರೀಮು ಮತ್ತು ಕೋಮು ಇದೆಲ್ಲ ತುಂಬ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಸ್ವಲ್ಪ ಫ್ರೀಯಾಗಿ ಅನಿಸುತ್ತೆ ನೋಡಿ. ಈ ಸರಿ ಇಷ್ಟು ಬ್ಯಾಗ್ಗಳು ತರಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡ್ಬೋದು. ಮತ್ತು ಇದ್ರದ್ದೆಲ್ಲ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನೀವು ಮೀಶೋದಿಂದ ಫಸ್ಟ್ ಟೈಮ್ ಏನಾದರೂ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ 50 ರೂಪೀಸ್ ಆಫ್ ಇರುತ್ತೆ, ಇಲ್ಲ 15% ಡಿಸ್ಕೌಂಟ್ ಇರುತ್ತೆ. ಹೋಗಿ ಈಗಲೇ ನಾನು ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನೀವು ಮೀಶೋದಲ್ಲಿ ಏನೇ ತೊಗೊಂಡ್ರು ಕೂಡ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ. ನೀವು ಮನೆ ಹತ್ರ ಬಂದಮೇಲೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಕೆಲವರು ಕಮೆಂಟ್ ಮಾಡಿದ್ರು ನಮಗೆ ಮೀಶೋದಿಂದ ಕೆಲವು ಮೀಶೋದು ಪ್ರಾಡಕ್ಟ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಆಪ್ಷನ್ ತುಂಬ ಚೆನ್ನಾಗೇ ಇದೆ. ಯಾಕಂದರೆ ನಾವು ಮನೆಗೆ ಬಂದು ನೋಡಿದ ಮೇಲೆ ಕೂಡ ರಿಟರ್ನ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡೋ ಆಪ್ಷನ್ಸ್ ತುಂಬ ಇದೆ. ಸೊ ಹಾಗಾಗಿ ನಿಮಗೆ ಕ್ವಾಲಿಟಿ ಇಷ್ಟ ಇಲ್ಲ ಅಂದರೆ ಅಥವಾ ಸೈಜಸ್ ಇಷ್ಟ ಆಗಲಿಲ್ಲ ಅಂದರೆ ಕೂಡ ನೀವು ಎಕ್ಸ್ಚೇಂಜ್ ಮಾಡ್ಬೋದು. ಫ್ರೀ ಡೆಲಿವರಿ ಕೂಡ ಇರುತ್ತೆ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು, ಬಂದು ಅವರೇ ಕೂಡ ಕೊಟ್ಟೋಗ್ತಾರೆ. ರಿಟರ್ನ್ ಬೇಡ ಅಂದರೂ ಕೂಡ ಅವರೇ ಮತ್ತೆ ಬಂದು ತಗೊಂಡು ಹೋಗ್ತಾರೆ. ಮತ್ತು ನಿಮಗೆ ಎಕ್ಸ್ಚೇಂಜ್ ಬೇಕಾದ್ರೂ ಮಾಡ್ಕೋಬೋದು. ಎಕ್ಸ್ಚೇಂಜ್ ಬೇಡ ನಮಗೆ ರಿಟರ್ನ್ ಬೇಕು ಅಂದ್ರೂ ಕೂಡ ನೀವು ಕೊಟ್ಟಿರೋ ಅಮೌಂಟ್ ಮತ್ತೆ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ನಾವು ಏನು ಕೊಟ್ಟಿರ್ತೀವೋ ಆ ದುಡ್ಡಿಗೆ ತುಂಬ ವರ್ತಿದೆ ಪ್ರಾಡಕ್ಟ್ಗಳು. ನಂಗಂತೂ ತುಂಬ ಖುಷಿ ಆಯಿತು. ಬ್ಯಾಗ್ಗಳು ಮಾತ್ರ ಈ ಸರಿ ಒಂದು ಕೂಡ ನಾನು ರಿಟರ್ನ್ ಮಾಡಿಲ್ಲ, ಎಕ್ಸ್ಚೇಂಜ್ ಮಾಡಿಲ್ಲ. ನಾನು ಅಂದ್ಕೊಂಡಿರೋ ಸೈಜ್ಗಿಂತ ದೊಡ್ಡದು ಬಂದಿದೆ. ಮತ್ತು ನಾವು ಕೊಟ್ಟಿರೋಂಥ ಈಗ 200 ರೂಪೀಸ್ದು ನೋಡಿ ಕಡಿಮೆದು ತೊಗೊಂಡಿದ್ದೀನಿ, 200 ರೂಪೀಸ್ದಾಗಲಿ ಅಥವಾ 300 ರೂಪೀಸ್ದಾಗಲಿ ತೊಗೊಂಡಿದ್ದೀನಿ. ಆ ದುಡ್ಡಿಗೆ ವರ್ತಿದೆ ಕೂಡ. ನನಗಂತೂ ತುಂಬ ಖುಷಿ ಆಯ್ತು ಈ ಸರಿ. ನಿಮಗೆ ಗೊತ್ತಿರೋ ಹಾಗೆ ಮೀಶೋನ ತುಂಬ ಜನ ಯೂಸ್ ಮಾಡ್ತಿದ್ದಾರೆ. 1 ಕೋಟಿಗೂ ಹೆಚ್ಚು ಜನ ಮೀಶೋ ಆ್ಯಪ್ನ ಯೂಸ್ ಮಾಡ್ತಿದ್ದಾರೆ. ಹಾಗೆ 60 ಲಕ್ಷಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ಗಳಿದೆ. ಬರೀ ಗರ್ಲ್ಸ್ಗೆ ಅಂತಲ್ಲ, ಕಿಡ್ಸ್ ವೇರ್ ಆಗಿರ್ಬೋದು, ಮೆನ್ಸ್ ವೇರ್ ಆಗಿರ್ಬೋದು, ಅಥವಾ ಕಿಚನ್ದು ಅಥವಾ ಮನೆ ಡೆಕೋರೇಷನ್ ಏನೇ ಪ್ರತಿಯೊಂದು ಕೂಡ ಮೀಶೋದಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಥಿಂಗ್ಸ್ ಕಡಿಮೆ ಬೆಲೆಗೆ ಸಿಗ್ತದೆ. ಹಾಗಾಗಿ ಮೀಶೋನ ನಾನು ತುಂಬ ಪ್ರಿಫರ್ ಮಾಡ್ತೀನಿ. ನೀವು ಇದೇ ಐಟಮ್ಸ್ನ ನೀವು ಬೇರೆ ಕಡೆ ಎಲ್ಲಾದರೂ ತಗೊಳ್ತೀವಿ ಅಂದ್ರೂ ಕೂಡ ಇಷ್ಟು ಕಡಿಮೆಗೆ ಸಿಗಲ್ಲ. ನೀವು ಬೇರೆ ಆ್ಯಪ್ಗಳಿಗೂ ಕೂಡ ಕಂಪೇರ್ ಮಾಡಿ ನೋಡ್ಬೋದು. ಮೀಶೋದಲ್ಲಿ ತುಂಬ ಕಡಿಮೆಗೆ ಸಿಗೋ ಅಂಥದ್ದು ಇದು. ನಿಮಗೆ ನಾನು ಇವತ್ತು ಮಾಡಿರೋ ಬ್ಯಾಗ್ಗಳ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ಎಲ್ಲದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೀಶೋ ಆ್ಯಪ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿಗೆ ಈ ಬ್ಯಾಗ್ಸ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.